ನೆರೆಯ ತಮಿಳುನಾಡಿನಲ್ಲಿ ತಲ್ಲಣ ಉಂಟು ಮಾಡಿದ್ದಂತ ಇದೇ ಫೆಂಗಲ್ ಚಂಡಮಾರುತ ಅಂದ್ರೆ ಈ ಸೈಕ್ಲೋನ್ ರಾಜ್ಯದ ಕರಾವಳಿ ಅಂದ್ರೆ ಕರ್ನಾಟಕದ ಕರಾವಳಿ ಭಾಗದಲ್ಲೂ ಕೂಡ ಆಟ ಶುರು ಮಾಡಿದೆ. ಸೈಕ್ಲೋನ್ ಎಂಟ್ರಿ ಆಗ್ತಾ ಇದ್ದ ಹಾಗೆ 3 ಜಿಲ್ಲೆಯ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ಮತ್ತೊಂದು ಕಡೆ ಮೈಸೂರು ಭಾಗದಲ್ಲೂ ಕೂಡ ಬಹಳ ಮಳೆಯಾಗಿದ್ದು ಬಹಳಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮುಂಜಾನೆ ತುಂತುರ ಮಳೆ ಸಿಂಚನ, ಬೆಳಗ್ಗೆ ಸೂರ್ಯ ದರ್ಶನ, ಮಧ್ಯಾಹ್ನ ಅಬ್ಬರಿಸಿದ ವರುಣ, ಸಂಜೆ ಮೋಡ ಕವಿದ ವಾತಾವರಣ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಬೆಂಗಳೂರು ಒಂದೇ ದಿನ 4 ರೀತಿಯ ದೃಶ್ಯಕ್ಕೆ ಸಾಕ್ಷಿಯಾಗಿದೆ. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಅನ್ನೋ ಆತಂಕದಲ್ಲಿ ಜನ ಕಚೇರಿಗಳಿಗೆ ಧಾವಿಸಿ ಇಂದಿನ ದಿನ ಮುಗಿಸಿದ್ದಾರೆ. ಆದ್ರೆ ಫೆಂಗಲ್ ನಿಜಕ್ಕೂ ರೌದ್ರಾವತಾರ ತೋರ್ತಾ ಇರೋದು ಕರಾವಳಿಯಲ್ಲಿ. ಒಂದು ಫೆಂಗಲ್ ಚಂಡಮಾರುತ ಈಗ ಮಂಗಳೂರನ್ನ ಸಮೀಪಿಸ್ತಾ ಇರುವಂತದ್ದು. ಕಡಲು ಭಾರಿ ಅಲೆಗಳು ಬರ್ತಾ ಇದೆ. ಭಾರಿ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬರ್ತಾ ಇದೆ. ಅಲೆಗಳ ಪ್ರಮಾಣ ಜಾಸ್ತಿ ಇದೆ. ಆಳ ಸಮುದ್ರಕ್ಕೆ ಹೋಗಿರುವಂತಹ ಬೋಟುಗಳು ಎಲ್ಲವೂ ಕೂಡ ಈಗ ಬಂದರಿನ ಕಡೆ ಮುಖ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಅಬ್ಬರಿಸಿ ಕರ್ನಾಟಕ ಕರಾವಳಿಗೆ ನುಗ್ಗಿದ ಫೆಂಗಲ್. ಭೂಕುಸಿತಕ್ಕೆ ರಸ್ತೆ ಡಮಾರ್, ಮಳೆ ಏಟಿಗೆ ಕಾಂಪೌಂಡ್ ಉಡೀಸ್. ತಮಿಳುನಾಡಿನಲ್ಲಿ 3-4 ದಿನದಿಂದ ಅಬ್ಬರಿಸಿ ಬೊಬ್ಬಿರಿದಿದ್ದ ಫೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಗಿಂದ ಅರಬ್ಬಿ ಸಮುದ್ರ ಪ್ರವೇಶಿಸಿದೆ. ಹೀಗಾಗಿ ಕೇರಳ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಅಬ್ಬರದ ಮಳೆಯಾಗ್ತಿದೆ. ರಕ್ಕಸ ಅಲೆಗಳು ತಟಕ್ಕೆ ಅಪ್ಪಳಿಸುತ್ತಿದ್ದು ಮಳೆ ನೀರಿನಿಂದ ಸಮುದ್ರ ಆರೆಂಜ್ ಬಣ್ಣಕ್ಕೆ ತಿರುಗಿದೆ. ಡಿಸೆಂಬರ್ 6ರವರೆಗೆ ಮೀನುಗಾರಿಕೆ ಬಂದ್ ಮಾಡಲಾಗಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡೇ ಇರೋ ಆದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಬಜ್ಪೆ ಆದ್ಯಪಾಡಿ ರಸ್ತೆ ಮಣ್ಣು ಕೆಸರಿನಿಂದ ಬಂದಾಗಿದೆ. ಏರ್ಪೋರ್ಟ್ನಿಂದ ಏಕಾಏಕಿ ನೀರು ನುಗ್ಗಿದ್ರಿಂದ ಈ ಅನಾಹುತ ಆಗಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಬಂದು ಪರಿಶೀಲಿಸಿದ್ದಾರೆ. ಮಾರ್ಗದ ಮೇಲ್ಗಡೆಯಿಂದ ಎಲ್ಲ ಸ್ಟೆಪ್ಗಳು ಇಳಿದುಕೊಂಡು ನೀರು ಬಂತು. ಏರ್ಪೋರ್ಟಿನ ರನ್ವೇಯಿಂದ ಕೆಳಗಡೆಯಿಂದ ರನ್ವೇಯಿಂದ ಅದರಿಂದ ಅದು ತುಂಬ ಎಲ್ಲ ಮಣ್ಣು ಎಲ್ಲ ಬಂದು ಎಲ್ಲ ಅಂಗಲ ತುಂಬಿ ಹೋಗಿತ್ತು. ಅಂಗಳದಲ್ಲಿ ಎಲ್ಲ ವಸ್ತುಗಳು ಎಲ್ಲ ನೀರ್ಪಾಲಾಗಿ ಹೋಯಿತು. ಮನೆ ಮೇಲೆ ಕುಸಿದ ಬೃಹತ್ ತಡೆಗೋಡೆ ತಪ್ಪಿದ ದುರಂತ. ಉಳ್ಳಾಲ ತಾಲೂಕಿನ ತಲಪಾಡಿ ಗ್ರಾಮದ ಪಿಲಿಕೂರ ಬಳಿ ಮನೆ ಪಕ್ಕ ನಿರ್ಮಿಸಿದ್ದ ಬೃಹತ್ ತಡೆಗೋಡೆ ಕುಸಿದು ಕೆಳಗಿರೋ ಮನೆಗಳ ಮೇಲೆ ಉರುಳಿದೆ. ಮೊಯ್ದೀನ್ ಅನ್ನೋರ ಮನೆಯ ತಡೆಗೋಡೆ ಯಾಸಿನ್ ಬೇಗ್ ಅವರ ಮನೆ ಮೇಲೆ ಉರುಳಿದೆ. ದೊಡ್ಡ ಶಬ್ದ ಆಗ್ತಾ ಇದ್ದಂತೆ ಮನೆಯಲ್ಲಿದ್ದ 5 ಹೊರಗೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಕರಂಗಲಪಾಡಿಯಲ್ಲಿ ಮೇಘಸ್ಫೋಟ ರೀತಿಯಲ್ಲಿ ಒಂದೇ ಕ್ಷಣ ದೊಡ್ಡ ಮಳೆ ಸುರಿದಿದೆ. ಇದರಿಂದ ಮನೆ ಆವರಣದ ಗೋಡೆಗಳು ಧ್ವಂಸವಾಗಿದ್ದು ಮನೆಗೂ ನೀರು ನುಗ್ಗಿತ್ತು. ಈತ ಉಳ್ಳಾಲ ತಾಲೂಕಿನ ಕಿನ್ಯಾದಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಸ್ಥಳಕ್ಕೆ ವಿಧಾನಸಭೆ ಸ್ಪೀಕರ್ ಸ್ಥಳೀಯ ಶಾಸಕ ಯುಟಿ ಖಾದರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಆತ ಉಡುಪಿಯಲ್ಲೋ ಮಳೆಯಾಗ್ತಿದೆ. ಸಮುದ್ರ ಪ್ರಕ್ಷುಬ್ಧಗೊಂಡು ಅಲೆಗಳು ಅಪ್ಪಳಿಸುತ್ತಿದೆ. ಉಡುಪಿಯ ಮಂದರ್ತಿ ಯಕ್ಷಗಾನ ಮೇಳದ ಚೌಕಿ ಮನೆಗೆ ನೀರು ನುಗ್ಗಿದೆ. ಉಡುಪಿ ಕಾರವಾರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ಗಳು ವಾಪಸ್ಸಾಗಿವೆ. ಚಾಮುಂಡಿ ಬೆಟ್ಟದಿಂದ ಉರುಳಿದ ಬಂಡೆ. ಮೈಸೂರಿನಲ್ಲೂ ಮೊನ್ನೆಯಿಂದಲೇ ನಿರಂತರ ಮಳೆ ಆಗ್ತಿದೆ. ಇದರಿಂದ ಚಾಮುಂಡಿ ಬೆಟ್ಟದಲ್ಲಿ ಬೃಹತ್ ಬಂಡೆ ರಸ್ತೆಗೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಏನು ಮೈಸೂರಿನಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟ್ನಿಂದಾಗಿ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಒಂದು ಬಂಡೆ, ಬೃಹದಾಕಾರದ ಬಂಡೆ ರಸ್ತೆಗೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ. ಇನ್ನು ಮೈಸೂರಿನ ಸರಸ್ವತಿಪುರಂನಲ್ಲಿ ಜಿಟಿ ಮಳೆ ಹಾಗೂ ಗಾಳಿಗೆ ಮರವೊಂದು ಉರುಳಿ ಬಿದ್ದಿದ್ದು 2 ಕಾರ್ಗಳು ಜಖಂ ಆಗಿವೆ. ಇಲ್ಲೂ ಯಾವುದೇ ಪ್ರಾಣಹಾನಿ ಆಗಿಲ್ಲ.
ಮರ ಬೀಳೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೇ ಸೆರೆಯಾಗಿದೆ. ಈತ ರಾಮನಗರ ಜಿಲ್ಲೆಯ ಮಂಚನಬೆಲೆ ಗ್ರಾಮದ ಬಳಿ ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ತಾತ್ಕಾಲಿಕ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಇದರಿಂದ ಈ ಭಾಗದ ಸಂಪರ್ಕವೇ ಬಂದ್ ಆಗಿತ್ತು. ಸದ್ಯ ಸೇತುವೆಯನ್ನ ದುರಸ್ತಿ ಮಾಡಲಾಗಿದೆ. ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಸರ್ವನಾಶ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಜ್ಜಳ್ಳ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಹಾನಿಯಾಗಿದೆ. ಕೊಡಗು ಜಿಲ್ಲೆಯಲ್ಲೂ ಕಾಫಿ, ಮೆಣಸು, ಭತ್ತವನ್ನ ಕಟಾವು ಮಾಡ್ತಾ ಇದ್ರು. ಆದ್ರೆ ಇಂಥ ಹೊತ್ತಲ್ಲೇ ಮಳೆ ಆಗ್ತಿರೋದು ಕಾಫಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಚಿಕ್ಕಮಗಳೂರಿನ ಮುಕ್ತಿಹಳ್ಳಿಯಲ್ಲೂ ಭತ್ತ ನೆಲದ ಪಾಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಧಾರವಾಡದಲ್ಲಿ ಮಾವಿನ ಬೆಳೆಗೂ ಮಳೆ ಕುತ್ತು ತಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಭತ್ತ, ಮೆಣಸಿನಕಾಯಿ ಬೆಳೆಗೂ ಕುತ್ತು ತಂದಿದ್ದು. ಕೊಲಗಲ್ಲದಲ್ಲಿ ಭತ್ತದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಗದಗದಲ್ಲೂ ಕಟಾವಿಗೆ ಬಂದಿದ್ದ ಭತ್ತ, ಕಡಲೆ, ಮೆಣಸಿನಕಾಯಿ ಹಾನಿಯಾಗಿದೆ. ಕೊಪ್ಪಳದಲ್ಲಿ ಒಣಗಿಸಲು ಹಾಕಿದ್ದ ಭತ್ತ ಮಳೆಯಿಂದಾಗಿ ಹಾಳಾಗಿ ಹೋಗ್ತಾಗಿದೆ. ಗಂಗಾವತಿ, ಕಾರಟಗಿ, ಕೊಪ್ಪಳ ತಾಲೂಕಿನ ರೈತರ ಹೈರಾಣಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಬೆಳೆಗೆ ಕಂಟಕ ಎದುರಾಗಿದೆ. ಕಾಯಿಗಟ್ಟುತ್ತಿರೋ ದ್ರಾಕ್ಷಿ ಗೊಂಚಲು ಕೊಳೆಯ ರೋಗಕ್ಕೆ ಈಡಾಗೋ ಭಯ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.